ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ 15 ದಿನಗಳಾಯಿತು. ಪ್ರತಿ ದಿವಸ ಚಿತ್ರರಂಗದ ಒಬ್ಬೊಬ್ಬರು ಅವರನ್ನು ನೆನೆಸ್ಕೋತಾ ಇದ್ದಾರೆ. ಈಗ ಟೆನ್ನಿಸ್ ಕೃಷ್ಣ ಅವರು ಕೂಡ ದರ್ಶನ್ ಅವರನ್ನ ನೆನೆಸ್ಕೊಂಡು ಕಣ್ಣೀರಿಟ್ಟಿದ್ದಾರೆ. ಅವರ ಒಳ್ಳೆಯ ಗುಣ ನಾನು ನೋಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ 15 ದಿನ ಆಯಿತು. ದರ್ಶನ್ ನೆನೆದು ಹಿರಿಯ ನಟ ಟೆನ್ನಿಸ್ ಕೃಷ್ಣ ಕಣ್ಣೀರಿಟ್ಟಿದ್ದಾರೆ. ದರ್ಶನ್ ಒಳ್ಳೆಯವರೇ, ಆದರೆ ದರ್ಶನ್ ಜೊತೆ ಇದ್ದವರು ಒಳ್ಳೆಯವರಲ್ಲ. ಅದು ದರ್ಶನ್ಗೆ ಗೊತ್ತಿರಲಿಲ್ಲ. ರೇಣುಕಾಸ್ವಾಮಿ ಕುಟುಂಬಸ್ಥರು ಕೂಡ ಅಮಾಯಕರೇ. ಒಂದು ವೇಳೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ತಪ್ಪು ಮಾಡಿಲ್ಲ ಅಂದರೆ ಆಚೆ ಬಂದು ದರ್ಶನ್ ಸಿನಿಮಾ ಮಾಡಲಿ ಅಂತ ಪಬ್ಲಿಕ್ ಟಿವಿಗೆ ಮಾತನಾಡಿದ್ದಾರೆ ಟೆನ್ನಿಸ್ ಕೃಷ್ಣ. ಇಷ್ಟು ದಿನ ಬಹಳ ಮೌನವಾಗಿದ್ದರು. ಈಗ ಒಬ್ಬೊಬ್ಬರೇ ಚಿತ್ರರಂಗದವರು ಮಾತನಾಡ್ತಾ ಇದ್ದಾರೆ. ನಾವು ಯಾರು ಹೇಳೋದಕ್ಕೆ ಅವ್ರು ತಪ್ಪು ಮಾಡಿದಾರೋ ಇಲ್ಲೋ ಅಂತ ಅದೆಲ್ಲವನ್ನು ಕೋರ್ಟ್ ಹೇಳಬೇಕು. ಒಂದು ವೇಳೆ ತಪ್ಪು ಮಾಡಿರೋದು ನಿಜನೇ ಆದರೆ ಶಿಕ್ಷೆ ಕೊಡಲಿ, ಇಲ್ಲ ಅಂತಂದರೆ ನಿರಪರಾಧಿಯಾಗಿ ಹೊರಗೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಚಿತ್ರರಂಗದ ಸಾಕಷ್ಟು ಜನ ನಟ ನಟಿಯರು ಈಗಾಗಲೇ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಯ ತನಕ ನಾವು ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ ಅಂತ. ಹಾಗಾಗಿ ಈಗ ಸದ್ಯಕ್ಕಂತೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಇನ್ನೂ ಹಲವು ವಿಚಾರಗಳ ಬಗ್ಗೆ ಟೆನ್ನಿಸ್ ಕೃಷ್ಣ ಮಾತನಾಡಿದ್ದಾರೆ. ದರ್ಶನ್ ನನಗೆ ಚಿತ್ರರಂಗಕ್ಕೆ ಬರೋದಕ್ಕೆ ಮುನ್ನನೇ ಪರಿಚಯ ಇದ್ದರು. ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಅವ್ರ ಜೊತೆ ಬುಲ್ಬುಲ್ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡಿದ್ದೆ, ಆಮೇಲೆ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಪರಪ್ಪನಗ್ರಹಾರಕ್ಕೆ ಹೋಗಿದ್ವಿ, ನಾವು ಭೇಟಿ ಆಗೋದಕ್ಕಾಗಲಿಲ್ಲ. ಅಭಿಮಾನಿಗಳಿಗೆ ಸಿನಿಮಾ ಮಾಡಿದಾಗ ಜೈ ಅನ್ನೋದಲ್ಲ, ಉಪವಾಸ ಸತ್ಯಾಗ್ರಹ ಮಾಡಲಿ, ಮೌನ ವ್ರತ ಮಾಡಲಿ, ಇದಕ್ಕೆ ನಾವು ಕೂಡ ರೆಡಿ ಇದ್ದೀವಿ ಅಂತ ಟೆನ್ನಿಸ್ ಕೃಷ್ಣ ಹೇಳಿದ್ದಾರೆ. ಹಿರಿಯ ಹಾಸ್ಯ ಕಲಾವಿದರಾದಂಥ ಟೆನ್ನಿಸ್ ಕೃಷ್ಣ ಅವರಿದ್ದಾರೆ. ಸರ್, ಮೊದಲನೇದಾಗಿ ನೀವು ಮತ್ತು ದರ್ಶನ್ ಅವರು ಯಾವಾಗ ಭೇಟಿಯಾದ್ರಿ, ಹೇಗೆ ಭೇಟಿಯಾಗಿದ್ದಂತ? ದರ್ಶನ್ ಅವ್ರನ್ನ ನಾನು ಮೊದಲು ಭೇಟಿಯಾಗಿದ್ದು ಅವರಿನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ತುಗುದೀಪಣ್ಣ ಅವ್ರಿಗೆ ಆರಾಮಿರಲಿಲ್ಲ. ಹಾಗಾಗಿ ಅವ್ರನ್ನ ಮನೆಗೋಗಿ ನಾನು ಮತ್ತು ರಾಜಾನಂದ್ ಅವರು ಇಬ್ಬರು ಶೂಟಿಂಗ್ ಮುಗಿಸ್ಕೊಂಡು ಮೈಸೂರು ಹತ್ರನೇ ಜೊತೆಲೇ ಹೋದ್ವಿ. ಅಣ್ಣ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತು ಅಕ್ಕ ಅವರು ಇದ್ದರು, ಅವ್ರನ್ನೂ ಮಾತಾಡಿಸ್ಕೊಂಡು ದರ್ಶನ್ ಸಾರು ಹಿಂಗೆ ಪಾಸ್ ಆಗಿದ್ದು ನಾನು ನೋಡಿದೆ ಅಷ್ಟೇ. ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ, ಆಗಲೇ ನೋಡಿದ್ದೀನಿ ನಾನು. ಅದಾದ ನಂತರ ನಾನು ನೋಡಿದ್ದು ಅವ್ರನ್ನ ಪಿಟೀಲ್ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಅವ್ರನ್ನ ನಾನು ದೂರದಿಂದ ನೋಡಿದೆ. ಯಾವಾಗ ನಾನು ಅವರ ಜೊತೆ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡುವಾಗ ಲೊಕೇಶನ್ ಉಪೇಂದ್ರ ಅವ್ರ ಮನೆ ಹತ್ರ, ಐ ಥಿಂಕ್ ಉಪೇಂದ್ರ ಅವ್ರ ಮನೆ ಹತ್ರ ಕಾರ್ನರು, ಇವತ್ತು ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಿದೆ, ದೊಡ್ಡ ದೊಡ್ಡ ರೈಮ್ಯಾಂಡ್ಸು ಅದು ಇದೆಲ್ಲ ಇದೆ ಅಲ್ಲಿ. ಐ ಥಿಂಕ್ ಅದು ಒಂದು ಸಾಫ್ಟ್ವೇರ್ ಕಂಪ್ನಿನೋ ಯಾವುದೋ ಒಂದು ಕಂಪ್ನಿ, ಇನ್ನೂ ಅದು ಕೆಲಸ ಸ್ಟಾರ್ಟ್ ಆಗಿರಲಿಲ್ಲ, ಶೂಟಿಂಗಿಗೆ ಕೊಡ್ತಾಯಿದ್ರು. ಅಲ್ಲಿ ಶೂಟಿಂಗ್ ಆಯಿತು. ಅದರಲ್ಲಿ ಇಬ್ಬರು ಹೀರೋಗಳು ಆಯ್ತು. ಎರಡನೇ ನಾಯಕ ನಟ ನವೀನ್ ಮಯೂರ ಏನೋ ಇರಬೇಕು, ಭಾಳ ಸ್ಮಾರ್ಟಾಗಿದ್ದರು. ದರ್ಶನ್ ಅವರು ಎಷ್ಟು ಸ್ಮಾರ್ಟಾಗಿದ್ದರು, ಇವರು ಕೂಡ ಅಷ್ಟೇ ಸ್ಮಾರ್ಟಾಗಿದ್ದರು ನೋಡಿದ್ರೆ. ಆದರೆ ಅವ್ರನ್ನ ನೋಡಿದ್ರೆ ಹಿಂದಿ ಹೀರೋ ಥರ ಕಾಣೋರು. ನಮ್ಮ ಕನ್ನಡದವರೇ. ನಿನಗೋಸ್ಕರನಾ? ಹಾಂ. ಯೋಗೇಶ್ ಹುಣಸೂರು ಅವರು ನಿರ್ದೇಶಕರು. ಹೌದು. ಆಗ ದರ್ಶನ್ ಅವರು ನನ್ನ ಹತ್ರ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದರು. ಕೂತ್ಕೊಳ್ಳಿ ಅಂತಂದೆ. ಅವ್ರು ಕೂತ್ಕೊಳ್ಳಿಲ್ಲ. ಅಂದರೆ ಹಿರಿಯ ಕಲಾವಿದರಿಗೆ ಅಷ್ಟು ಗೌರವ ಕೊಡ್ತಾಯಿದ್ರು, ಅದನ್ನು ನಾವು ನೋಡಿದ್ದೀವಿ. ಆಮೇಲೆ ಆಗಲೂ ಕೂಡ ಹೀಗೆ ಕೈ ಕಟ್ಕೊಂಡು ಒಂದು ಮಾತು ಹೇಳಿದರು. ಇದು ಸತ್ಯವಾದ ಮಾತು.
ಅವರಿಗೆ ನೆನಪಿದೆಯೋ ಎಲ್ಲೋ ಗೊತ್ತಿಲ್ಲ. ಅಣ್ಣ ನನಗೆ ತುಂಬ ಅವಮಾನ ಮಾಡ್ತಾಯಿದ್ದಾರೆ, ಇಂಡಸ್ಟ್ರಿಯಲ್ಲಿ ತುಂಬ ಅವಮಾನ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ನಾನೇನು ಹೇಳಿದೆ, ಹೀಗೆ ಕೈ ಕಟ್ಕೊಳ್ಳಿ, ನನಗೂ ಅವಮಾನ ಆಗಿದೆ, ಹಿಂಗೆ ಕೈ ಕೊಟ್ಕೊಳ್ಳಿ, ಆಯ್ತಣ್ಣ ಆಯ್ತಣ್ಣ ಆಯ್ತಕ್ಕ ಆಯ್ತಣ್ಣ, ಹೀಗೆ ಮಾತಾಡಿ. ಮುಂದೊಂದು ದಿವಸ ನಿಮಗೆ ನಿಮ್ಮ ಮುಂದೆ ಎಷ್ಟು ಜನ ನಿಂತಿರ್ತಾರೆ, ಅವ್ರ ಕೈ ಕೊಟ್ಕೊಂಡು ನಿಂತ್ಕೊಂಡು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಇದು ಸತ್ಯವಾಗಲೂ ನಾನು ಹೇಳಿರೋ ಮಾತು. ಹಾಗೆ ಹೇಳಿದೆ. ಅದೇ ಥರ ಆ ಮಟ್ಟಕ್ಕೆ ಬೆಳೆದ್ರು, ದೊಡ್ಡ ಹೆಸರು ಮಾಡಿದ್ರು. ಅಪಾರ ಅಭಿಮಾನಿ ಬಳಗವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಆದರೆ ಯಾಕೆ ಏನಾಯಿತು ಅನ್ನೋದು ತನಿಖೆಯಿಂದ ಗೊತ್ತಾಗ್ತಾ ಇದೆ. ತನಿಖೆ ಮಾಡ್ತಾ ಇದ್ದಾರೆ, ಇನ್ನೂ ಪೂರ್ಣವಾಗಿ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸರ್, ಈಗ ಅವತ್ತನ್ನು ನೀವು ದರ್ಶನ ನೋಡಿದ್ರಿ ಫಸ್ಟು 1-2 ಸಿನಿಮಾ ಮಾಡೋ ಟೈಮಲ್ಲಿ. ಅದಾದಮೇಲೆ ಬುಲ್ಬುಲ್ ಸಿನಿಮಾದಲ್ಲೂ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀರಾ, ಅಯ್ಯ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ. ಅವತ್ತಿನ ದಿನ ದರ್ಶನ್ ಅವರು ಸ್ಟಾರ್ಗಿರಿ ಬಂದ ಮೇಲೆ ಹೇಗಿದ್ರು ಅಂತ ಸರ್? ಅಲ್ಲ, ಅವತ್ತು ಹಾಗೇ ಇದ್ದರು, ಅವರ ವಯಸ್ಸಿನ ಕಲಾವಿದರ ಜೊತೆ ಜಾಲಿಯಾಗಿ ತಮಾಷೆಯಾಗಿ ಇರೋರು, ನಗ್ನಗ್ತಾ ತಮಾಷೆಯಾಗಿರೋರು. ಹಿರಿಯ ಕಲಾವಿದರ ಹತ್ರ ಇವತ್ತಿಗೂ ಕೂಡ ಅದೇ ರೆಸ್ಪೆಕ್ಟು ನಾವು ನೋಡ್ತಾ ಇದ್ವಿ, ನೋಡ್ತೀವಿ ಕೂಡ, ಹಾಗೇ ಇದ್ದಾರೆ. ಆದರೆ ಇದೇ ಸಮಯ ಸಂದರ್ಭಗಳು ಕೆಲವು ಸರಿ ಪಾಪ ಅವ್ರಿಗೆ ಏನೇನಾಗಿದೆ ಅನ್ನೋದು, ಅವಮಾನಗಳಾಗಿದೆ ಅನ್ನೋದು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಎಲ್ಲರೂ ಇಡೀ ಕರ್ನಾಟಕ ನೋಡಿದೆ. ಅದು ಯಾಕಾಯಿತು ಏನಾಯಿತು ನನಗೆ ಮಾಹಿತಿ ಇಲ್ಲ ಅದರ ಬಗ್ಗೆ. ಅಂದರೆ ದರ್ಶನ್ ಅವ್ರಿಗೆ ಅದು ಕೊಲೆ ಕೇಸಲ್ಲಿ, ರೇಣುಕಾಸ್ವಾಮಿ ಒಂದು ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಸೊ ಈಗ ತನಿಖೆನೂ ಕೂಡ ನಡೀತಾ ಇದೆ, ಇವಾಗ ಒಂದು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ, ಈ ಪ್ರಕರಣದ ಬಗ್ಗೆ? ಅಲ್ಲ, ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ, ಅದು ಗೊತ್ತಿದೆ ಎಲ್ರಿಗೂ. ಆದರೆ ನಾನು ಹೇಗೆ ಹೇಳಲಿ, ಅದನ್ನು ಮಾತಾಡೋಕ್ಕಾಗ್ತಾಯಿಲ್ಲ, ಬಾಯಿ ಬರ್ತಾಯಿಲ್ಲ. ನನಗೆ ವಿಷ್ಣು ಸರ್ ಆಗಿರಲಿ, ಡಾಕ್ಟರ್ ರಾಜಣ್ಣವರಾಗಿರಲಿ, ನಾನು ಮೊದಲು ನೆನೆಸ್ಕೊಳ್ಳೋದು ಅವರಿಬ್ಬರನ್ನ ನೆನೆಸ್ಕೊತಾ ಇದ್ದೆ, ರಾಜಣ್ಣವರು, ವಿಷ್ಣು ಸರ್ನ. ವಿಷ್ಣು ಸರ್ ಬಗ್ಗೆ ಇನ್ನೊಂದು 2 ಸಾಲ ಮಾತಾಡಿದ್ರೆ ಕಣ್ಣಲ್ಲಿ ನೀರೇ ಬಂದುಬಿಡ್ತದೆ ನನಗೆ. ಅಣ್ಣವರು ಇವತ್ತಿಗೂ ಇರಬೇಕಾಗಿತ್ತು ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. ಅವರಿಬ್ಬರು ನಮ್ಮ ಚಿತ್ರರಂಗದ 2 ಕಣ್ಣುಗಳಿದ್ದಾಗೆ. ಓಕೆ, ಇದು ಹಿರಿಯ ನಟ ಟೆನ್ನಿಸ್ ಕೃಷ್ಣ ಅವರ ಮಾತು. ಈ ಹಿಂದೆ ಕೂಡ ಅವರು ಮಾತನಾಡಿದರು ದರ್ಶನ್ ವಿಚಾರದಲ್ಲಿ. ಖುದ್ದು ಟೆನ್ನಿಸ್ ಕೃಷ್ಣ ಅವ್ರಿಗೂ ಕೂಡ ದರ್ಶನ್ ಸಹಾಯ ಮಾಡಿದ್ದರಂತೆ, ಅವರ ಮಗಂದು ಏನೋ ಕಾಲೇಜ್ ಫೀಸ್ ಕಟ್ಟೋ ಸಂದರ್ಭದಲ್ಲಿ ಈ ಹಿಂದೆಲ್ಲ ಹೇಳ್ಕೊಂಡಿದ್ರು. ಹಾಗಾಗಿ ಅದನ್ನೆಲ್ಲ ನೆನೆದು ಇವತ್ತಿನ ದಿನ ಟೆನ್ನಿಸ್ ಕೃಷ್ಣ ಅವರಿಗೆ ಕಣ್ಣೀರು ಬಂದಿದೆ. ಬಟ್ ದರ್ಶನ್ ಅವ್ರನ್ನ ಇಂಡಸ್ಟ್ರಿಗೆ ಬರೋದಕ್ಕೂ ಮೊದಲಿಂದನೂ ನೋಡಿದಂಥವ್ರು ಇವರು. ಹಾಗಾಗಿ ಅವರ ಬೆಳವಣಿಗೆಯನ್ನು ನೋಡಿಕೊಂಡು ಬಂದಂಥವ್ರು, ಅವರಲ್ಲಿ ಯಾವುದೇ ಬದಲಾವಣೆಗಳಾಗಿರಲಿಲ್ಲ. ಆರಂಭದ ದಿನಗಳಲ್ಲಿ ಹೇಗೆ ಹಿರಿಯ ಕಲಾವಿದರಿಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು, ಈಗಲೂ ಅದೇ ರೀತಿಯಲ್ಲಿದ್ದರು. ಬಟ್ ಅವ್ರು ತುಂಬ ಒಳ್ಳೆಯವರು, ಅವ್ರ ಜೊತೆ ಇದ್ದವ್ರು ಸರಿ ಇರಲಿಲ್ಲ ಅಂತಕ್ಕಂಥದ್ದು ಇವರ ಅಭಿಪ್ರಾಯ.